ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೀತಾರಾಮ್ ಲೈಫ್ ಸ್ಟೈಲ್ ಲಾಗ್. ಸೊ ಟುಡೇ ಬಂದುಬಿಟ್ಟು ಸಂಡೇ ಅಂದ್ರೆ ಸ್ಪೆಷಲ್ ಅನ್ನೋದು. ಸೊ ಯಾಕಂದ್ರೆ ಮಕ್ಕಳಿಗೆಲ್ಲ ರಜೆ ಕೊಡೋದು ಸಂಡೇ ಅನ್ನೋದು. ಸೊ ಟುಡೇ ಬಂದುಬಿಟ್ಟು ಸ್ಪೆಷಲ್ ಏನಂತಂದರೆ ಪಲಾವ್ ಆ್ಯಂಡ್ ಚಿಕನ್ ಕರ್ರಿ. ಸೊ ನಾನು ಹೇಗೆ ಮಾಡ್ತೀನಂದರೆ ಒಂದು ಸಾರಿ ನೋಡ್ಕೊಂಬಿಡಿ. ಸೊ ಮಸಾಲೆಗೋಸ್ಕರ ಆನಿಯನ್ನು, ಹಸಿಮೆಣಸಿಕಾಯಿ ಆ್ಯಂಡ್ ಟೊಮೊಟೊ, ಕೊತ್ತಂಬರಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಚಿಕನಲ್ಲಿ ಸ್ವಲ್ಪ ಗ್ರೇವಿ ಇದ್ರೇ ಚೆನ್ನಾಗಿರುತ್ತಲ್ವ. ಸೊ ಚಪಾತಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಚಪಾತಿ ಗ್ರೇವಿ ಸ್ವಲ್ಪ ಚಿಕನ್ಗೆ ಮಕ್ಕಳಿಗೆ. ಸೊ ಡ್ರೈ ಇದ್ದರೆ ತಿನ್ನೋದಕ್ಕೆ ಮಕ್ಕಳಿಗೆ ಇಷ್ಟ ಅನಿಸೋದಿಲ್ಲ. ಸೊ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಸೊ ಆಮೇಲೆ ಕಡಾಯಿಯಲ್ಲಿ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಸೊ ಈ ಪೇಸ್ಟನ್ನು ಅದರಲ್ಲಿ ಹಾಕಿ ಕಲಿಸ್ಬೇಕು. 5 or 10 minutes ಚೆನ್ನಾಗಿ ಕಲಿಸಿದ್ರೆ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಕಲಿಸ್ತಾ ಇರಬೇಕು. ಇಲ್ಲಾಂತಂದರೆ ಹಸಿ ಸ್ಮೆಲ್ ಅನಿಸುತ್ತೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಆಯಿಲಲ್ಲಿ ಫ್ರೈ ಮಾಡಿದರೆ ಈ ಥರ ನೋಡಿ ಎಲ್ಲ ವಾಟ್ರೆಲ್ಲ ಹೋಗ್ಬಿಡುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಸೊ ಆಗ ಚಿಕನನ್ನು ಅದರಲ್ಲಿ ಹಾಕೋದು. ಕಡಾಯಿ ಚಿಕನ್. ಸೊ ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಅರಿಶಿನ. ಸೊ ನಮಗೆ ಸ್ಪೈಸಿಯಾಗಿ ಬೇಕಂತಂದರೆ ಖಾರ ಹಾಕ್ಕೊಳ್ಳಿ. ಆಲ್ರೆಡಿ ಹಸಿಮೆಣಸಿಕಾಯಿ ಮಿಕ್ಸಿಯಲ್ಲಿ ಹಾಕಿದ್ದೀವಲ್ವ. ಸೊ ಅದಕ್ಕೋಸ್ಕರ ನಾನು 3 ಟೇಬಲ್ ಸ್ಪೂನ್ ಖಾರ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಂಡ್ 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್. ಸೊ ಇದು ಕಾಶ್ಮೀರ್ ರೆಡ್ ಮಿರ್ಚಿ. ಇದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ರೆಡ್ಡಾಗಿ. ಸೊ ಫುಡ್ ಕಲರ್ ಅಂತೂ ಅಲ್ಲ, ಕಾಶ್ಮೀರ್ ರೆಡ್ ಮಿರ್ಚಿ. ಇದು ಎಲ್ಲೇ ಆಗಲಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಇದು ಮುಚ್ಚಿದ್ರೆ ಇದು ವಾಟ್ರ್ ಅನ್ನೋದು ಬಿಡುತ್ತೆ. ಇದರಲ್ಲೇ ವಾಟ್ರ್ ಆವಿರಿ ಆಗಿ ವಾಟ್ರ್ ಅನ್ನೋದು ಬರುತ್ತೆ ನೋಡಿ, ಚೆನ್ನಾಗಿ ಬರುತ್ತೆ. ನಾವು ವಾಟ್ರ್ ಹಾಕೋ ಅವಶ್ಯಕತೆನೇ ಇಲ್ಲ. ಅಂದರೆ ನಾವು ಗ್ಯಾಸ್ ಹೈಯಲ್ಲಿ ಇಡಬಾರ್ದು, ಸಿಮ್ಮಲ್ಲಿ ಇಡಬಾರ್ದು, ಮೀಡಿಯಮಲ್ಲಿ ಗ್ಯಾಸ್ ಇಡಬೇಕು. ಸೊ ಹಾಗಾದರೆ ಚಿಕನ್ ಚೆನ್ನಾಗಿ ಬೇಯುತ್ತೆ. ಹೈಯಲ್ಲಿಟ್ಟರೆ ಎಲ್ಲ ಒತ್ತು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೀಡಿಯಮಲ್ಲಿ ಗ್ಯಾಸ್ ಅನ್ನೋದಿಟ್ಟರೆ ಚೆನ್ನಾಗಿ ಬೇಯುತ್ತೆ. ಅದೇ ವಾಟ್ರನ್ನ ಬಿಟ್ಕೊಡುತ್ತೆ. ಸೊ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ವಾಟ್ರ್ ಹಾಕಿ ನಾನು ಕುದಿಸ್ಕೊತೀನಿ. ನೋಡಿ ಚಿಕನ್ ಕರ್ರಿ. ಸೊ ಪಲಾವ್ ಮಾಡ್ತಾಯಿದ್ದೀನಿ ಈಗ. ಜೀರಿಗೆ, ಸಾಸಿವೆ ಆ್ಯಂಡ್ ಕರಿಬೇವು, 1 ಬಿರಿಯಾನಿ ಎಲೆ, ಏಲಕ್ಕಿ, ಲವಂಗ, ಮೆಣಸು ಆ್ಯಂಡ್ ಚಕ್ಕೆ, 1 ಹೂವಾಗೂ ಇದೆ ಅದರಲ್ಲಿ. ಸೊ ಇದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸೊ 2 ದೊಡ್ಡ ಉಳ್ಳಾಗಡ್ಡೆ, ಹಸಿಮೆಣಸಿನ್ಕಾಯಿ ಹಾಕಿ ಕಲಿಸ್ಕೊಳ್ಬೇಕು. ಇದು ನಾರ್ಮಲ್ ಪಲಾವ್. ಇದು ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕಿದ್ದೀನಿ, 1 ಸ್ಪೂನಷ್ಟು. ಆಮೇಲೆ 1 ದೊಡ್ಡ ಟೊಮೊಟೊ, ಸ್ವಲ್ಪ ಚಿಕನ್ ಹಾಕ್ತಿದ್ದೀನಿ. ಮಕ್ಕಳು ಬಿರಿಯಾನಿ ಬೇಕು ಅಂತ ಕೇಳ್ತಾರೆ ಸಂಡೇ ಬಂದುಬಿಟ್ಟು. ಸೊ ಅದಕ್ಕೋಸ್ಕರ ಪಲಾವ್ದಲ್ಲೇ ಚಿಕನ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಗರಂ ಮಸಾಲ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಶ್ಮೀರ್ ರೆಡ್ ಮಿರ್ಚಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ರೈಸ್ ಮಾಡ್ಕೋಬೇಕಾದ್ರೆ ನಮಗೆ 2 ಗ್ಲಾಸ್ ರೈಸ್ ಇದ್ದರೆ 3.5
ಗ್ಲಾಸ್ ವಾಟ್ರ್ ಹಾಕ್ಕೋಬೇಕು. ಏಕೆಂದರೆ ನಾವು 4 ಗ್ಲಾಸ್ ವಾಟ್ರ್ ಹಾಕಿದರೆ ಅನ್ನ ಸ್ವಲ್ಪ ಮೆತ್ತಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು, ಅಂದರೆ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಕುದಿ ಬಂದಮೇಲೆ ಅಕ್ಕಿ ನೆನೆ ಇಟ್ಟಿರ್ತೀವಲ್ವ ಒಂದು 1/2 ಅವರು, ಸೊ ಆ ಅಕ್ಕಿನ ಇದರಲ್ಲಿ ಹಾಕ್ಕೋಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಕಲಿಸ್ಬಿಟ್ಟು ಮುಚ್ಚಣಿಕೆ ಮುಚ್ಚಿದರೆ ಒಂದು 10 ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ. ಸ್ವಲ್ಪ ಇವಾಗ ಫುಲ್ಲಾಗಿ ಇಟ್ಬಿಟ್ರೆ ಆಯಿತು, ಯಾಕಂದರೆ ಚೆನ್ನಾಗಿ ಕುದಿ ಬಂದ್ರೇ ಅನ್ನ ಚೆನ್ನಾಗಿ ಕುದಿಯುತ್ತೆ. ಸೊ ಆ ನೀರೆಲ್ಲ ಹೋದ ತಕ್ಷಣ ಅವಾಗ ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಸಿಮ್ಮಲ್ಲಿ ಇಟ್ಟರೆ ಅದು ಆವರೆಗೆ ಅನ್ನ ಇದಾಗ್ಬಿಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.